ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೇ ಸ್ಟುಡಿಯೋ. ಆ್ಯಂಕರ್ ಅಂದಿದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋದು ಅನುಶ್ರೀ ಅವರು. ಕನ್ನಡದಲ್ಲಿ ಸಾಕಷ್ಟು ಜನ ಆ್ಯಂಕರ್ಗಳು ಇದ್ದರೂ ಸಹ ಒಂದು ಕ್ಷಣಕ್ಕೆ ಆ್ಯಂಕರ್ ಅಂತ ನೆನೆಸ್ಕೊಂಡಿದ್ದ ತಕ್ಷಣ ಮೊದಲಿಗೆ ನಮ್ಮ ತಲೆಯಲ್ಲಿ ಬರುವಂತಹ ಹೆಸರು ಅನುಶ್ರೀ ಅವರು. ಆದರೆ ಈಗ ಈ ಅನುಶ್ರೀ ಅವರನ್ನು ಆ್ಯಂಕರ್ ಪಟ್ಟದಿಂದ ಕೆಳಗಿಳಿಸ್ಬೇಕು ಅಂತ ಒಂದು ಇಡೀ ಟೀಮೇ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರನ್ನು ಯಾವುದೇ ಒಂದು ಶೋಗೆ ಕರೆದ್ರು, ಇವ್ರನ್ನ ಯಾಕೆ ಕರೆದ್ರಿ, ಇವ್ರು ಬಿಟ್ಟರೆ ಬೇರೆ ಯಾರಿಲ್ವಾ, ಅನುಶ್ರೀ ಅವ್ರನ್ನ ಏನಕ್ಕೆ ಇಷ್ಟು ಮೆರೆಸ್ತಿದ್ದೀರಾ ಅಂತೆಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳಿ ಒಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಸೊ ಈ ಎಲ್ಲ ಕಮೆಂಟ್ಸ್ಗಳಿಗೂ ಅನುಶ್ರೀ ಅವರೇ ಸ್ವತಃ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಬರೀ ರಿಪ್ಲೈ ಕೊಡೋದಲ್ಲ, ಅವ್ರಿಗೆಲ್ಲ ಮುಟ್ಟು ನೋಡ್ಕೊಳ್ಳೋ ರೀತಿಗೆ ಆನ್ಸರನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅನುಶ್ರೀ ಅವ್ರಿಗೆ ಇರುವಂತಹ ಕೆಪಾಸಿಟಿ ಬಗ್ಗೆ, ಅಂದರೆ ಆ್ಯಂಕರಿಂಗಲ್ಲಿ ಅವ್ರಿಗೆ ಇರುವಂತಹ ಕೆಪಾಸಿಟಿ ಬಗ್ಗೆ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಎಲ್ರಿಗೂ. ಯಾಕೆ ಅಂತಂದರೆ ಕಮೆಂಟ್ ಹಾಕೋರು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಕಮೆಂಟ್ಸ್ಗಳನ್ನು ಮಾಡ್ತಾರೆ. ಕೆಲವೊಬ್ಬರು ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಾರೆ. ಪಾಸಿಟಿವ್ ಕಮೆಂಟ್ಸ್ಗಳಿಗೆ ಖುಷಿ ಆಗ್ತಿರುವಂತಹ ಅನುಶ್ರೀ ಅವರು ನೆಗೆಟಿವ್ ಕಮೆಂಟ್ಸ್ಗಳಿಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅನ್ನೋ ರೀತಿ ಇಲ್ಲ. ಯಾಕಂದರೆ ಇಷ್ಟು ವರ್ಷ ಕೂಡ ಅವರು ಇದೆಲ್ಲವನ್ನು ತಳ್ಳಾಗ್ತಾ ಬಂದಿದ್ರು. ಬಟ್ ಈ ಬಾರಿ ಅವರು ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳಿಗೆ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಅನುಶ್ರೀ ಅವ್ರನ್ನ ಆ್ಯಂಕರಿಂಗಿಂದ ಕೆಳಗಿಳಿಸ್ಬೇಕು ಅಂತ ಒಂದು ಇಡೀ ಟೀಮೇ ಯಾಕೆ ಕೆಲಸ ಮಾಡ್ತಿದೆ, ಇದಕ್ಕೆ ಅನುಶ್ರೀ ಅವರೆಲ್ಲ ಏನಂತ ರಿಪ್ಲೈ ಕೊಟ್ಟರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತಹ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಸೊ ಅದರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಸ್ ಫ್ರೆಂಡ್ಸ್, ಆ್ಯಂಕರ್ ಅನುಶ್ರೀ ನೋಡೋದಕ್ಕೂ ಸಹ ತುಂಬ ಮುದ್ದಾಗಿ ಕಾಣಿಸುವಂತಹ ಹುಡುಗಿ. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತ ಹೇಳಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ಅನುಶ್ರೀ ಅವ್ರಿಗೆ ಸಿನಿಮಾ ಅಷ್ಟೇನು ಕೈ ಹಿಡಿಲಿಲ್ಲ. ಬಟ್ ಇವರು ಊಹೆನೇ ಮಾಡೋಕ್ಕಾಗದೇ ಇರುವಂತಹ ಮಟ್ಟಕ್ಕೆ ಇವರು ಆ್ಯಂಕರಿಂಗಲ್ಲಿ ಬೆಳೀತಾ ಹೋಗ್ತಾರೆ. ಸತತ 10 ವರ್ಷಗಳಿಂದ ಈ ಒಂದು ಆ್ಯಂಕರಿಂಗ್ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂತಹ ಅನುಶ್ರೀ ಅವರು ಅವರ 100% ಎಫರ್ಟ್ಸ್ಗಳನ್ನು ಆ್ಯಂಕರಿಂಗ್ಗೆ ಅಂತ ಹಾಕಿ ಈ ಒಂದು ಆ್ಯಂಕರಿಂಗ್ ಫೀಲ್ಡಲ್ಲಿ ಅತ್ಯುತ್ತಮ ಪ್ರದರ್ಶನ ಕೊಟ್ಟು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಕನ್ನಡದಲ್ಲಿ ಸದ್ಯಕ್ಕೆ ಈಗ ತುಂಬ ಫೇಮಸ್ ಆಗಿರುವಂತಹ ಚಾನಲ್ಸ್ ಅಂದರೆ ಎಂಟರ್ಟೈನ್ಮೆಂಟ್ ಚಾನಲ್ಸಲ್ಲಿ ತುಂಬ ಫೇಮಸ್ ಆಗಿರುವಂತಹ ಚಾನಲ್ಸ್ ಅಂದರೆ ಒಂದು ಜಿ ಕನ್ನಡ, ಹಾಗೆ ಕಲರ್ಸ್ ಕನ್ನಡ ಅಂತ ಹೇಳ್ಬೋದು. ಸೀರಿಯಲ್ಸ್ಗಳಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಶೋನಲ್ಲಾಗಿರ್ಬೋದು, ಕಾಮಿಡಿ ಶೋ ಆಗಿರ್ಬೋದು, ಡ್ಯಾನ್ಸ್ ಶೋ ಆಗಿರ್ಬೋದು, ಅಥವಾ ಸಿಂಗಿಂಗ್ ಕಾಂಪಿಟೇಷನ್ ಶೋ ಆಗಿರ್ಬೋದು. ಈ ರೀತಿಯಾದಂತಹ ಕಾಂಪಿಟೇಷನ್ ಶೋಗಳಲ್ಲಿ ತುಂಬ ಫೇಮಸ್ ಆಗಿರುವಂತಹ 2 ಚಾನಲ್ ಅಂದರೆ ಅದು ಒಂದು ಜಿ ಕನ್ನಡ ಹಾಗೆ ಕಲರ್ಸ್ ಕನ್ನಡ. ಈ 2 ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಈ ರೀತಿ ತುಂಬ ಫೇಮಸ್ ಆಗಿರುವಂತಹ ಒಂದು ಚಾನಲ್ ಅಂದರೆ ಜಿ ಕನ್ನಡದಲ್ಲಿ ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅನುಶ್ರೀ ಅವರು. DKD ಆಗಿರ್ಬೋದು ಅಥವಾ ಸರಿಗಮಪ ಅಂತ ಆಗಿರ್ಬೋದು, ಈ 2 ಶೋನ ನೆನೆಸ್ಕೊಂಡಿದ್ದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಅನುಶ್ರೀ ಅವರು. ಕೇವಲ ಈ 2 ಶೋ ಮಾತ್ರ ಅಲ್ಲ, ಯಾವುದಾದ್ರೂ ಸಿನಿಮಾ ರಿಲೀಸ್ ಈವೆಂಟ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಅವಾರ್ಡ್ ಫಂಕ್ಷನ್ ಇರ್ಬೋದು, ಅದರಲ್ಲೆಲ್ಲ ಕನ್ನಡದಲ್ಲಿ ಆ್ಯಂಕರ್ ಅಂತ ಬಂದಾಗ ನಮಗೆ ಮೊದಲು ಕಾಣಿಸೋದೇ ಅನುಶ್ರೀ ಅವರು. ಎಸ್, ಅಫ್ಕೋರ್ಸ್ ಅನುಶ್ರೀ ಅವ್ರನ್ನ ಬಿಟ್ಟು ಸಾಕಷ್ಟು ಜನ ಆ್ಯಂಕರ್ಸ್ಗಳು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡುವಂತಹ ಆ್ಯಂಕರ್ಸ್ಗಳು ಇದ್ದಾರೆ. ಬಟ್ ಅನುಶ್ರೀ ಮಟ್ಟಕ್ಕೆ ಯಾರೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಾಸ್ಟರ್ ಆನಂದ್ ಅವರಾಗಿರ್ಬೋದು, ಶ್ವೇತಾ ಚಂಗಪ್ಪ ಅವರಾಗಿರ್ಬೋದು, ಅಕುಲ್ ಬಾಲಾಜಿ ಅವರಾಗಿರ್ಬೋದು, ಸೃಜನ್ ಲೋಕೇಶ್ ಅವರಾಗಿರ್ಬೋದು, ಅಥವಾ ಅನುಪಮ ಗೌಡ ಅವರಾಗಿರ್ಬೋದು, ಇವರೆಲ್ಲರೂ ಸಹ ತುಂಬ ಚೆನ್ನಾಗಿ ಆ್ಯಂಕರಿಂಗನ್ನು ಮಾಡ್ತಾರೆ. ಬಟ್ ನಮಗೆ ಬೇಕಾದಂತಹ ಕಂಟೆಂಟ್ಗಳನ್ನು ಕೊಟ್ಕೊಂಡು ಜನಕ್ಕೆ ಮನೋರಂಜನೆಯನ್ನು ಕೊಟ್ಕೊಂಡು ತುಂಬ ಟ್ರೈನಪ್ ಆಗಿ ತುಂಬ ಅದರಲ್ಲಿ PhD ಮಾಡಿದ್ದೀನಿ ಅನ್ನೋ ರೀತಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ಶೋ ಆದರೂ ಪರವಾಗಿಲ್ಲ, ನಾನು ತುಂಬ ಅತ್ಯದ್ಭುತವಾಗಿ ನಡೆಸ್ಕೊಡ್ತೀನಿ ಅಂತ ಚಾಲೆಂಜಿಂಗ್ ಆಗಿ ಕಾಣಿಸುವಂತಹ ವ್ಯಕ್ತಿ ಅಂದರೆ ಅದು ಅನುಶ್ರೀ ಅವರು. ಯಾವುದೇ ಒಂದು ಶೋ ಆಗಿರ್ಬೋದು, ಒಂದು ಸ್ಟೇಜ್ ಮೇಲೆ 8ರಿಂದ 10 ಅವರ್ ನಿಂತ್ಕೊಂಡು ಕೈ ನಡುಗದಂತೆ, ಧ್ವನಿ ನಡುಗದಂತೆ ಮಾತಾಡೋದು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗುತ್ತೆ. ಸೊ ಅನುಶ್ರೀ ಅವರು ಬಹಳ ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಅತ್ಯುತ್ತಮ ಎಕ್ಸ್ಪೀರಿಯನ್ಸ್ನ ಈ ಒಂದು ಆ್ಯಂಕರಿಂಗಲ್ಲಿ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬರೀ ಈ ಆ್ಯಂಕರಿಂಗ್ ಫೀಲ್ಡ್ ಅಂತಲೇ ಅಲ್ಲ, ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ನಾವು IT-BTಯಲ್ಲಿ ಕೆಲಸ ಮಾಡ್ತೀವಿ, ಯಾವುದಾದ್ರೂ ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀವಿ ಅಂತಂದರೆ, ಅಥವಾ ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಎಲ್ಲರೂ ಸಹ ಮೊದಲು ಕೇಳೋದು ಎಕ್ಸ್ಪೀರಿಯನ್ಸೇ. ಸೊ ಅದೇ ರೀತಿ ಕೂಡ ಈ ಒಂದು ಫೀಲ್ಡಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರುವಂತಹ ಅನುಶ್ರೀ ಅವ್ರನ್ನ ಎಲ್ಲರೂ ಸಹ ಆಯ್ಕೆ ಮಾಡೋದಕ್ಕೆ ಮುಂದೆ ಆಗಿರ್ತಾರೆ. ಬಟ್ ಈಗ ಒಂದಿಷ್ಟು ಜನ ಇವರ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತಂದರೆ, ನಿಮಗೆ ಅನುಶ್ರೀ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಸಿಗಲ್ವಾ, ಏನಕ್ಕೆ ಯಾವಾಗಲೂ ತಂದು ಅನುಶ್ರೀ ಅವ್ರನ್ನೇ ಹಾಕ್ಕೊತೀರ, ಯಾವುದಾದ್ರೂ ಒಂದು ಶೋ ಆಗಿರ್ಬೋದು, ಸಿನಿಮಾ ರಿಲೀಸ್ ಈವೆಂಟ್ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಅನುಶ್ರೀ ಅವ್ರನ್ನೇ ಏನಕ್ಕೆ ಇಟ್ಕೊಂಡಿದ್ದೀರಾ? ಅನುಶ್ರೀ ಅವ್ರನ್ನ ಬಿಟ್ಟು ಬೇರೆ ಆ್ಯಂಕರ್ಸ್ಗಳು ಕನ್ನಡದಲ್ಲಿ ತುಂಬ ಜನ ಇದ್ದಾರೆ. ಆ್ಯಂಡ್ ಅವರು ಬೇಡ ಅಂತ ಅನಿಸಿದ್ರೆ
ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಆ್ಯಂಕರಿಂಗಲ್ಲಿ ಹೊಸ ಟ್ಯಾಲೆಂಟ್ಸ್ಗಳಿರುವಂತಹ ಪ್ರತಿಭೆಗಳು ನಿಮಗೆ ಸಿಗ್ತವೆ. ಸೊ ಅಂಥವ್ರಿಗೆಲ್ಲ ಒಂದು ಚಾನ್ಸನ್ನು ಕೊಡಿ. ಅದು ಬಿಟ್ಟು ಏನಕ್ಕೆ 10 ವರ್ಷಗಳಿಂದ ತೋರಿಸಿದ ಫೇಸ್ನೇ ನಮಗೆಲ್ಲರಿಗೂ ತೋರಿಸ್ತಿದ್ದೀರಾ, ಇವರನ್ನು ಬಿಟ್ಟು ಬೇರೆ ಏನಾದರೂ ಚೇಂಜಸ್ ಮಾಡಿ ಅಂತೆಲ್ಲ ಒಂದಿಷ್ಟು ಜನ ಹುನ್ನಾರವನ್ನು ನಡೆಸ್ತಿದ್ದಾರೆ ಅನುಶ್ರೀ ಅವರ ವಿರುದ್ಧವಾಗಿ. ಬಟ್ ಅನುಶ್ರೀ ಅವರು ಇಷ್ಟು ವರ್ಷಗಳ ಕಾಲ ಇದ್ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಯಾಕೆ ಅಂದರೆ ಅನುಶ್ರೀ ಅವರು ಅವತ್ತಿನಿಂದ ಇವತ್ತಿನವರೆಗೂ ಇರೋದು ಒಂದೇ ರೀತಿ. ಸ್ಟೇಜ್ ಮೇಲೆ ಯಾರೇ ಬಂದರೂ ಅವ್ರನ್ನ ಎಲ್ರೂ ಸಹ ಒಂದೇ ರೀತಿ ಕಾಣ್ತಾರೆ. ಇವ್ರ ಮೇಲು ಇವ್ರ ಕೀಳು ಅನ್ನೋ ರೀತಿ ಅವ್ರು ಮಾತಾಡಲ್ಲ. ಇವ್ರು ನಡೆಸ್ಕೊಡುವಂತಹ ಶೋಗಳಲ್ಲೇ ನಾವು ನೋಡ್ಬೋದು, ಸರಿಗಮಪ ಆಗಿರ್ಬೋದು ಅಥವಾ DKDL ಆಗಿರ್ಬೋದು, ತುಂಬ ಹೈಫೈ ಆಗಿರುವಂತಹ ಪ್ರತಿಭೆಗಳು ಸಹ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹಾಗೆ ತೀರಾ ಬಡವರು ಅನ್ನೋ ರೀತಿ ಇರುವಂತಹ ಪ್ರತಿಭೆಗಳು ಸಹ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇವರು ಎಲ್ಲರನ್ನೂ ಸಹ ಒಂದೇ ರೀತಿ ಅನುಶ್ರೀ ಅವರು ನೋಡ್ತಾರೆ. ಹೇಳಬೇಕು ಅಂತಂದರೆ ತೀರಾ ಬಡವ್ರಿಗೆ ಇವರು ಸ್ವಲ್ಪ ಫೇವರಿಸಮ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನನ್ನನ್ನು ನಿನ್ನ ಸ್ವಂತ ಅಕ್ಕ ಅಂತ ಅನ್ಕೋ, ನಿಮ್ಗೆ ಯಾರೂ ಇಲ್ಲ ಅಂತ ಅನ್ಕೊಬೇಡ, ನಾನಿದ್ದೀನಿ ಅಂತೆಲ್ಲ ಹೇಳಿ ಧೈರ್ಯ ತುಂಬೋದು. ಈ ರೀತಿ ಎಲ್ಲ ಕನೆಕ್ಷನ್ಗಳನ್ನ ಬಿಲ್ಡ್ ಮಾಡ್ಕೊತಾರೆ ಪಾರ್ಟಿಸಿಪೆಂಟ್ಸ್ ಜೊತೆ. ಸೊ ಈ ಒಂದು ಕಾರಣಕ್ಕೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೂ ಅನುಶ್ರೀ ಅವರು ಅಂದರೆ ತುಂಬಾ ಇಷ್ಟ. ನಮ್ಮ ಅನುಶ್ರೀ ಅಕ್ಕ ಅಂತ ಹೇಳಿ ಯಾವಾಗಲೂ ಸಹ ಅನುಶ್ರೀ ಅಕ್ಕ ಅವರ ಹಿಂದೆನೇ ಇರ್ತಿದ್ರು. ಸೊ ಇಷ್ಟೆಲ್ಲ ಮಾಡಿಕೊಂಡು ಅವರ ಕೆಲಸಕ್ಕೆ ಅವರು 100% ಎಫರ್ಟ್ಸ್ಗಳನ್ನು ಹಾಕ್ಕೊಂಡು ಹೋಗಬೇಕಾದ್ರೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಇಂಥ ನೆಗೆಟಿವ್ ಕಮೆಂಟ್ಸ್ಗಳಿಗೆ ಅನುಶ್ರೀ ಅವರು ನೋಡ್ಕೊಳ್ಳೋ ರೀತಿ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು ಒಂದೇ, ಗುರು ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ, ಬೇರೆ ಕೆಲಸ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರುವಂತಹ ಕೆಲಸನ 100% ಎಫರ್ಟ್ಸ್ ಹಾಕಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಅದು ಜನಗಳಿಗೆ ತುಂಬ ಇಷ್ಟ ಆಗ್ತಿದೆ ಆ್ಯಂಡ್ ನಾನು ಮಾಡುವಂತಹ ಕೆಲಸನ ನಾನು ನಿಯತ್ತಾಗಿ ಮಾಡ್ತಾಯಿದ್ದೀನಿ. ಆ್ಯಂಕರಿಂಗ್ ಅಂದರೆ ಕೇವಲ ಹೋಗೋದು, ಸ್ಟೇಜ್ ಮೇಲೆ ನಿಂತ್ಕೊಳೋದು, ಕೊಟ್ಟಿರುವಂತಹ ಸ್ಕ್ರಿಪ್ಟ್ ಓದೋದು, ಶೋ ಮುಗಿಸ್ಕೊಡೋದು, ಬಂದ್ಬಿಡೋದು ಅಲ್ಲ. ಬರೀ ಇಷ್ಟನ್ನೇ ನಾನು ಮಾಡಿದರೆ ನಾನು ಜನಗಳಿಗೆ ಇಷ್ಟು ಕನೆಕ್ಟ್ ಆಗ್ತಿರ್ಲಿಲ್ಲ ಆ್ಯಂಡ್ ಯಾರೂ ಸಹ ನನ್ನ ಆ್ಯಂಕರಿಂಗ್ ಮಾಡ್ಬಾ ಅಂತಲೂ ಕರಿತಿರ್ಲಿಲ್ಲ. ಆ್ಯಂಕರಿಂಗ್ ಅಂತಂದರೆ ಜನಗಳ ಜೊತೆ ಮಾತಾಡಬೇಕು, ಬೆರೀಬೇಕು, ಅವ್ರ ಮಧ್ಯೆ ನಿಂತ್ಕೊಂಡು ಶೋನ ನಡೆಸ್ಕೊಡ್ಬೇಕು, ಅವ್ರಿಗೆ ತಕ್ಕಂತೆ ನಾವಿರಬೇಕು. ಜನಗಳನ್ನ ನೋಡಿದ ತಕ್ಷಣ ಅವ್ರು ಯಾವುದಕ್ಕೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ, ಯಾವುದಕ್ಕೆಲ್ಲ ರಿಯಾಕ್ಟ್ ಮಾಡ್ತಿಲ್ಲ, ಯಾವುದನ್ನು ಇಷ್ಟಪಡ್ತಿದ್ದಾರೆ ಆ್ಯಂಡ್ ಯಾವುದನ್ನು ಇಷ್ಟಪಡ್ತಿಲ್ಲ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಮಾತಾಡಿಕೊಂಡು ಆ್ಯಂಕರಿಂಗನ್ನು ಮಾಡಬೇಕು. ಆವಾಗ ಮಾತ್ರ ನಾವು ಜನಗಳಿಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅಂತ ಅನುಶ್ರೀ ಅವ್ರು ಹೇಳಿದ್ದಾರೆ. ಆ್ಯಂಡ್ ಯಾರ್ಯಾರೆಲ್ಲ ಅನುಶ್ರೀ ಅವ್ರಿಗೆ ಇವರು ಆ್ಯಂಕರಿಂಗ್ ಬಿಡಬೇಕು ಅಂತ ಹೇಳಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಆ್ಯಂಡ್ ಎಷ್ಟು ದಿವಸ ಅಂತ ಇವ್ರ ಮುಖನೇ ನೋಡೋದು ಅಂತೆಲ್ಲ ಹೇಳಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ, ಅವ್ರಿಗೆಲ್ಲ ಒಂದು ಸವಾಲನ್ನು ಹಾಕಿದ್ದಾರೆ ಅನುಶ್ರೀ ಅವರು. ನೀನು ಯಾವುದೇ ಒಂದು ಶೋ ಬಗ್ಗೆ ನನಗೆ ಇನ್ಫಾರ್ಮೇಷನನ್ನು ಕೊಡಬೇಡ, ಕೇವಲ ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ 1 ಅವರ್ ಮುಂಚೆ ನನಗೆ ಟೈಮ್ ಕೊಡು, ಜಸ್ಟ್ ರೆಡಿ ಆಗೋದಕ್ಕೆ. ಯಾವುದೇ ಒಂದು ಸ್ಕ್ರಿಪ್ಟ್ ಕೊಡಬೇಡಿ, ಕರ್ಕೊಂಡೋಗಿ ನೇರವಾಗಿ ಒಂದು ಶೋನಲ್ಲಿ ನಿಲ್ಲಿಸಿದಾಗ ನೀನು ಯಾರು ಬರ್ತಾರೆ ಅಂತಲೂ ಸಹ ಹೇಳ್ಬೇಡಿ, ಅಲ್ಲಿ ಗೆಸ್ಟ್ ಯಾರು ಇರ್ತಾರೆ, ಈ ಶೋ ಏನದ್ರ ಬಗ್ಗೆ ನಡೀತಿದೆ, ಇದು ಯಾವುದ್ರ ಬಗ್ಗೆನೂ ಸಹ ನನಗೆ ಇನ್ಫಾರ್ಮೇಷನನ್ನೇ ಕೊಡಬೇಡಿ. ಆದರೂ ಸಹ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ 10 ಅವರ್ಸ್ ಶೋನ ನಡೆಸ್ಕೊಡ್ತೀನಿ ಆ್ಯಂಡ್ ನೀವು ಯಾವುದೇ ಒಂದು ಸ್ಕ್ರಿಪ್ಟ್ ಕೊಡ್ದಿರಾ ಆ್ಯಂಡ್ ಆ ಶೋ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ರೂ ನಾನು ಆ ಶೋನ ನಡೆಸ್ಕೊಡ್ತೀನಿ. ಈ ರೀತಿ ಶೋನ ನಡೆಸ್ಕೊಡುವಂತಹ ಕೆಪಾಸಿಟಿ ನನ್ನಲ್ಲಿದೆ. ಆ ಕೆಪಾಸಿಟಿನ ನೋಡಿನೇ ಹಲವಾರು ಜನ ನನ್ನನ್ನು ಶೋಗಳಿಗಾಗಿರ್ಬೋದು ಅಥವಾ ಈವೆಂಟ್ಗಳಿಗಾಗಿರ್ಬೋದು ಕರೆಯೋದು. ಏನು ಬಿಡು, ಅವಳು ಕೊಟ್ಟರೆ ಆರಾಮಾಗಿ ಮಾಡಿ ಮುಗಿಸ್ತಾಳೆ, ನಮಗೆ ಕೆಲಸ ಕಡಿಮೆ ಆಗುತ್ತೆ ಅನ್ನೋ ರೀತಿ ಎಲ್ಲ ಕರೆದಿರೋರು ಇದ್ದಾರೆ. ಸೊ ಈ ರೀತಿ ನಾನು ನನ್ನ ಎಫರ್ಟ್ಸ್ಗಳನ್ನು ಹಾಕಿ ನಾನು ಈ ಒಂದು ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸನ್ನು ಪಡೆದುಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ಸೊ ಅದನ್ನೆಲ್ಲ ಒಂದಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ ಆ್ಯಂಡ್ ಮನೇಲಿ ಕೂತ್ಕೊಂಡು ನಾನು ಮಾಡುವಂಥ ಶೋಸ್ನ ನೋಡೋರು ಯಾರೂ ಸಹ ಈ ರೀತಿ ಕಮೆಂಟ್ಸ್ಗಳನ್ನು ಹಾಕೋಲ್ಲ. ಕಮೆಂಟ್ಸ್ಗಳನ್ನ ಹಾಕೋದಕ್ಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ, ಯಾಕಂದರೆ ಫೋನ್ ನೋಡ್ಕೊಂಡಿರ್ತಾರೆ, ಪಾಪ ಮಾಡೋದಕ್ಕೆ ಕೆಲಸ ಇರಲ್ಲ. ಸೊ ಮೊಬೈಲ್ ಸ್ಕ್ರೋಲ್ ಮಾಡ್ಕೊಂಡು ಕೂತಿರ್ತಾರೆ. ಸ್ಕ್ರೋಲ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಕೈ ಸುಮ್ಮನೆ ಇರಲ್ಲ, ಯಾರ ಮೇಲಾದರೂ ಏನಾದರೂ ಒಂದು ಕಮೆಂಟ್ಗಳನ್ನ ಹಾಕ್ತಾ ಇರಬೇಕು ಅಂತ ಅನಿಸ್ತಿರುತ್ತೆ. ಸೊ ಆ ರೀತಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ. ಅಂಥದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ಒಂದು ರಿಪ್ಲೈ ಕೊಡಬೇಕಾಗಿತ್ತು, ನನ್ನ ಕೆಪಾಸಿಟಿ ಏನು ಅಂತ ಜನಗಳಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ನನಗೆ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೂ ಸಹ ಇಂಟ್ರೆಸ್ಟ್ ಇಲ್ಲ. ನನಗೆ ಯಾವುದಾದ್ರೂ ಒಂದು ಕೆಲಸದ ಆಫರ್ ಬಂತು ಅಂತಂದರೆ ನನ್ನ ಕೈಲಿ ಅದು ಮಾಡ್ಬೋದು ಅಂತ ಅನಿಸಿದ್ರೆ ನಾನು ಹೋಗ್ತೀನಿ, ಮಾಡಿಬಿಟ್ಟು ಬರ್ತೀನಿ, ಅದು ನನ್ನ ಕೆಲಸ. ಸೊ ನಾನು ಮಾಡಲೇಬೇಕು, ಅದೇ ನನ್ನ ಹೊಟ್ಟೆಪಾಡು, ನಾನು ಅದನ್ನು ಮಾಡ್ತಾನೆ ಇರ್ತೀನಿ. ನನ್ನ ಕೈಯಲ್ಲಿ ಆಗಷ್ಟು ದಿವಸನೂ ನಾನು ಅದನ್ನು ಮಾಡಿಕೊಂಡೇ ಇರ್ತೀನಿ. ಯಾರು ಏನು ಹೇಳಿದ್ರು ಸರಿ, ನನಗೆ ಎಷ್ಟು ದಿವಸ ಕೆಲಸ ಬರುತ್ತೋ, ಇನ್ನೂ ಒಂದು 10 ವರ್ಷಗಳ ಕಾಲ ನನಗೆ ಈ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿ ಒಂದಷ್ಟು ಜನ ಬಂದು ನನ್ನ ಕೆಲಸಕ್ಕೆ ಕರೆದ್ರೂ ಸಹ, ನಾನು ಮುದುಕಿ ಆದಮೇಲೆ ಬಂದು ಕರೆದ್ರೂ ಸಹ ಅನುಶ್ರೀ ಅವರ ಅಗತ್ಯ ಇದೆ ಅಂತ ಅನಿಸಿ ಅವರೇನಾದರೂ ಬಂದು ಕರೆದ್ರು ಅಂದರೆ ನಾನು ಆವಾಗಲೂ ಸಹ ಬಂದು ಬೇಕಾದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಅನುಶ್ರೀ ಅವರು ಎಲ್ರಿಗೂ ಸಹ ಅಂದರೆ ಬ್ಯಾಡ್ ಕಮೆಂಟ್ಸ್ ಹಾಕಿದವ್ರಿಗೆ ರಿಪ್ಲೈಯನ್ನು ಮಾಡಿದ್ದಾರೆ.
ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಅನುಶ್ರೀ ಅವ್ರನ್ನ ಇನ್ನೂ ಸಹ DKDಯಲ್ಲಾಗಿರ್ಬೋದು ಅಥವಾ ಸರಿಗಮಪ ಶೋನಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಫಿಲ್ಮ್ ರಿಲೀಸ್ ಇವೆಂಟಲ್ಲಾಗಿರ್ಬೋದು, ಬೇರೆ ಒಂದು ಇವೆಂಟ್ಸ್ಗಳಲ್ಲಾಗಿರ್ಬೋದು ಅನುಶ್ರೀ ಅವ್ರನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಇಲ್ವಾ, ಅಥವಾ ನಿಮಗೂ ಸಹ ಏನಾದರೂ ಚೇಂಜಸ್ ಬೇಕು ಅಂತ ಅನ್ನಿಸ್ತಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.